ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 603ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನನ್ನು ಬಂಧಿಸಲು ಅಥವಾ ಸಂಹರಿಸಲು ಮಹಾ ಬಲಶಾಲಿ ಪ್ರಹಸ್ತನ ಮಗನಾದ ಜಂಬುಮಾಲಿ ಬರ್ತಾನೆ. ಹನುಮನನ್ನು ತನ್ನ ಬಾಣಗಳಿಂದ ಗಾಯಗೊಳಿಸ್ತಾನೆ. ಹನುಮನಿಗೆ ಸಿಟ್ಟು ಬಂದು ಅಲ್ಲೇ ಇದ್ದಂಥ ಕಬ್ಬಿಣದ ಸಲಾಕೆಯನ್ನು ಬೀಸಿ ಅವನತ್ತ ಬಿಟ್ಟಾಗ ಅದರ ಏಟಕ್ಕೆ ಜಂಬುಮಾಲಿ ಸಾವನ್ನು ಅಪ್ತಾನೆ. ಅದನ್ನೇ ಮುಂದುವರಿಸಿ ಮಹಾಬಲಿ ಕಿಂಕರರನ್ನು ಜಂಬುಮಾಲಿಯನ್ನು ಕಳಕೊಂಡ ರಾವಣ ಕಂಗಳು ಕೆಂಡವಾದವು. ಸುದ್ದಿ ಮೂಡಿತವನಿಗೆ. ಮೊದಲ ಕಿಂಕರನ್ನು ಕಳ್ಕೊಂಡಿದ್ದ, ತನ್ನ ಒಳರಕ್ಷಕ ರಾಕ್ಷಸರನ್ನು ಕಳ್ಕೊಂಡಿದ್ದ, ತನ್ನ ಮೊಮ್ಮಗನಾದಂಥ ಜಂಬುಮಾಲಿಯನ್ನು ಕಳ್ಕೊಂಡ ಸುದ್ದಿ ಕೇಳಿದ ತಕ್ಷಣ ಮತ್ತಷ್ಟು ಕೋಪ ಅವನಿಗೆ ನೆತ್ತಿಗೆ ಏರ್ತಿದೆ. ತಕ್ಷಣ ಯುದ್ಧಕ್ಕೆ ಹೊರಡಲು ರಾವಣ ಆಜ್ಞಾಪಿಸಿದ ಮಂತ್ರಿ ವೀರಪುತ್ರನಿಗೆ, ತನ್ನ ವೀರಪುತ್ರ ತನ್ನ ಮಂತ್ರಿನಿದ್ದಲ್ಲ ಪ್ರಹಸ್ತ, ಅವನಿಗೆ ತಕ್ಷಣ ನೀನು ಹೋಗಪ್ಪ, ಹೋಗಿ ಅವನನ್ನು ಸಂಹಾರ ಮಾಡು, ಇಲ್ಲ ಬಂಧಿಸು ಅಂತ ಆಜ್ಞೆ ಮಾಡ್ತಾನೆ. ಆಜ್ಞಾಪಿಸಿದ ತಕ್ಷಣ ರಾಕ್ಷಸೇಂದ್ರ ಮುಖ್ಯಮಂತ್ರಿ ಸುತರಿಗೆ ಅಗ್ನಿತೇಜನ ಧನುರ್ಧಾರಿ 7 ಪ್ರಹಸ್ತ ಪುತ್ರರು, ಇನ್ನು ಮತ್ತವನು 7 ಜನ ಪುತ್ರರು. ಇಲ್ಲಿ ತಂದೆ ಆಜ್ಞೆ ಕೇಳ್ಕೊಂಡವನ ಪ್ರಸ್ತುತ ತನ್ನ 7 ಮಂದಿ ಮಕ್ಕಳನ್ನು ಹನುಮಾನನನ್ನು ಸಂಹರಿಸಲಿಕ್ಕೆ ಬಂಧಿಸಲಿಕ್ಕೆ ಕಳಿಸ್ಕೊಡ್ತಾನೆ. ಅವರು 7 ಜನ ಧನುರ್ಧಾರಿಗಳು. ಧನುರ್ವಿದ್ಯೆ ಪಾರಂಗತ ಮಹಾಬಲಿ ಕುಟುಂಬ. ಆ ಕುಟುಂಬ ಅವನ ಮಕ್ಕಳನ್ನ ಎಲ್ಲ ಏನಪ್ಪ ಅಂದ್ರೆ ಧನುರ್ವಿದ್ಯೆಯಲ್ಲಿ ಪಾರಂಗತರು, ಎಕ್ಸ್ಪರ್ಟ್ಸ್ ಅವರು. ಧನುರ್ವಿದ್ಯೆ ಅಂದ್ರೆ ಒಂದು ಸೈನ್ಯನ ಅದು. ಇವತ್ತು ನೋಡ್ತೇವೆ, ಹಿಂದೆ ಇತಿಹಾಸದಾಗೂ ನೋಡ್ತೇವೆ ನಾವು. ಇಲ್ಲಿ ಕಂಪಿಲಿ ಮ್ಯಾಗ ಯುದ್ಧಕ್ಕೆ ಬಂದಾಗ ಮೊಹಮ್ಮದ್ ತುಘಲಕನ ಸೈನ್ಯ ಅವರು ಕೂಡ ಇರಾನ್ದ ಒಂದು ಸ್ಪೆಸಿಫೈಡ್ ಅಂದರೆ ಧನುರ್ಧಾರಿಗಳ ಕುದುರೆ ಮ್ಯಾಗ ಕೂತು ಬಿಲ್ಲುಗಳನ್ನು ಬಾಣಗಳನ್ನು ಬಿಡುವಂಥ ಒಂದು ಸೈನ್ಯ ಇತ್ತು. ಸೊ ಇಲ್ಲಿ ಅಂಥ ಸೈನ್ಯ ರಾವಣ ಇವರೇನು ಮಕ್ಕಳದಲ್ಲ 7 ಜನ, ಇವರೆಲ್ಲ ಕುದುರೆ ಮ್ಯಾಗ ಕೂತ್ಕೊಂಡು ಉತ್ತಮ ಧನುರ್ವಿದ್ಯೆಯನ್ನು ಅಂದರೆ ಬಾಣಗಳನ್ನು ಬಿಡುವಂಥ ವಿದ್ಯೆಯನ್ನು ಕಲ್ತಿದ್ರು ಅವರು, ಎಕ್ಸ್ಪರ್ಟ್ ಇದ್ರು. ಸರ್ವ ಆಯುಧ ವಿದ್ಯೆ ಅಷ್ಟೇ, ಧನುಷ್ಯ ಅಷ್ಟೇ ಅಲ್ಲ, ಅವರಿಗೆ ಬೇರೆ ಆಯುಧಗಳನ್ನು ಉಪಯೋಗ ಮಾಡುವಂಥ ವಿದ್ಯೆನೂ ಗೊತ್ತಿತ್ತು. ಪರಸ್ಪರ ವಿಜಯ ಕೋರುತ್ತ ಯುದ್ಧಕ್ಕೆ ಬರ್ಬೇಕಾದ್ರೆ ನಾವು ಹೆಂಗೆ ಬೆಸ್ಟ್ ಆಫ್ ಲಕ್ ಅಂತಿರ್ತಿಲ್ಲ, ಅವಾಗ 7 ಜನ ಪರಸ್ಪರರನ್ನು ವಿಜಯ ಆಗ ಅಂತೇಳಿ ಕೋರ್ತಾರೆ. ಧ್ವಜ ಪತಾಕಿ ಮಹಾರಥದಲ್ಲಿ ಸ್ವರ್ಣ ಕವಚ ಧರಿಸಿ, ತಮ್ಮದೇ ಆದಂತಹ ರಥ ಇರ್ತದೆ ಮಹಾರಥ, ಅದಕ್ಕೆ ತಮ್ಮ ರಾಷ್ಟ್ರದ ಧ್ವಜವನ್ನು ಹಚ್ಚಿರ್ತಾರೆ, ಪತಾಕಿಗಳನ್ನು ಹಾಕಿರ್ತಾರೆ. ಅವರು ಹುಟ್ಟಂಥ ಕವಚ ಏನಿತ್ತಲ್ಲ ಅದು ಬಂಗಾರದಿಂದ ತಯಾರಾದಂಥ ಕವಚ, ಸ್ವರ್ಣ ಕವಚ ಧರಿಸಿ ನುಗ್ಗಿದರು ಬಾಣ ಹೂಡಿದ ಬಿಲ್ಲುಗಳೊಂದಿಗೆ ಸೈನ್ಯದೊಂದಿಗೆ. ಅವರಷ್ಟೇ ಅಲ್ಲ, ಕೆಲವೊಂದು ಸೈನ್ಯವನ್ನು ತಗೊಂಡು ಬಾಣಕ್ಕನ ಬಿಲ್ಲ ಹೂಡಿ ಹನುಮಾನನತ್ತ ಹೊರಟರು. ಹೊಳೆಯುತ್ತಿದ್ದವು ಹೊಂಬಣ್ಣ ಬಾಣಗಳು, ಅವ್ರ ಕೈಯಾಗಿದ್ದಂಥ ಬಾಣಗಳು ಹೊಂಬಣ್ಣಿನಂಗೆ ಹೊಳೆಯುತ್ತಿದ್ದವು. ಅವರ ಕೈಯಲ್ಲಿ ಮೋಡಗಳಲ್ಲಿ ಮಿಂಚಿನಂತೆ ಮತ್ತು ಅವರೇನು ಬಾಣ ಹುಡ್ಕೊಂಡೇನು ಹೊಂಟಿರಲ್ಲ, ಆ ಬಾಣಗಳು ಹೇಗೆ ಬೀಸ್ತಿದ್ವು ಅಂದ್ರೆ ಇಲ್ಲಿ ಮೋಡಗಳಲ್ಲಿ ಯಾವ ರೀತಿ ಮಿಂಚು ಕಾಣಿಸ್ತದಲ್ಲ ಹಂಗೆ ಅವರು ಬಾಣಗಳು ಕಾಣಿಸ್ತಾ ಇದ್ದವು. ತಿಳಿದರು ತಾಯಂದಿರಿಯರಿಗೆ ಮತ್ತು ಸಂಬಂಧಿಗಳಿಗೆ ಕಿಂಕರ ಸಾವು ತಂದ ದುಃಖ. ಇಲ್ಲೇ ಕಿಂಕರದ ಸಾವು ಏನಾಗಿತ್ತಲ್ಲ ಅದೆಲ್ಲ ಅವರ ತಾಯಂದಿರಿಗೆ ಸಂಬಂಧಿಗಳಿಗೆ ಮುಟ್ಟಿತು. ಇಷ್ಟು ಜನ ಸತ್ತಾರನ್ನಕ್ಕೂ ಸಾವಿನ ಸುದ್ದಿ ಮುಟ್ಟಿದ ತಕ್ಷಣ ಅಲ್ಲಿ ಶೋಕದ ವಾತಾವರಣ ಕವಿಯಿತು. ತಾಯಂದಿರನ್ನು ಹಾಳಾಗಿ ಹಿಡಿತಾರೆ, ಸಂಬಂಧಿಕರು ಹಾಳಾಗಿ ಹಿಡಿತಾರೆ. ಕಮಾನು ದ್ವಾರ ಬಳಿ ಅಳುಕದೆ ನಿಂತ ಹನುಮಾನನೊಂದಿಗೆ ಯುದ್ಧಕ್ಕೆ ಬಂದರು ಇವರು. ಅಂಥ ಒಂದು ಸನ್ನಿವೇಶದಲ್ಲಿ ಹನುಮಾನನ ಬಳಿ ಯುದ್ಧಕ್ಕೆ ಬಂದರು. ಎಲ್ಲ ದಶೆಗಳಿಗೂ ಚದುರಿ ಮೋಡಗಳಂತೆ ಗುಡುಗುತ್ತಾ ಬಂದರು.
ಮುಂಗಾರು ಮಳೆಯಂತೆ ಬಾಣ ಸುರಿಸುತ್ತ ಅಲಂಕಾರ ನುಡಿ ಆಗಿದೆ. 4 ದೇಶಗಳಿಂದ ಬಂದರು. ನೀವು ಎಂಟರನ್ರಿ, ಎಲ್ಲ ದೇಶಗಳಿಂದ ಹನುಮಾನನನ್ನು ಬರ್ತಾರೆ ಅವರು. ಹೇಗೆ ಬರ್ತಾರಪ್ಪ ಅಂದ್ರೆ ಆಕಾಶದಲ್ಲಿ ಚದುರಿದ ಮೋಡಗಳಂತೆ. ಅವ್ರ ಬರುವಿಕೆ ಹೆಂಗಿತ್ತಪ್ಪ ಅಂದ್ರೆ ಕವಿ ಹೋಲಿಸ್ತಾನೆ, ಚದುರಿದ ಮೋಡಕ್ಕೆ ಹೋಲಿಸ್ತಾನೆ. ಆ ಚದುರಿದ ಮೋಡಗಳು ಹೆಂಗೆ ಅಂದ್ರೆ ಹಂಗೆ ಸಾದಾ ಬರ್ತಿದ್ದಿಲ್ಲ, ಗುಡುಗುತ್ತಾ ಬರ್ತಿದ್ವು. ಮುಂಗಾರಿ ಮಳೆಯಂತೆ ಬಾಣಗಳನ್ನು ಸುರಿಸಿದ ಜಡಿಮಳೆ ಹೆಂಗೆ ಒಂದೇ ಸಮನೆ ನೀರನ್ನು ಸುರಿಸ್ತಿದೆ, ಮಳೆಯನ್ನು ಸುರಿಸ್ತಿದೆ, ಹಂಗೆ ಜಡಿಮಳೆಯಂತೆ ಅವರ ಬಾಣಗಳು ಸುರಿಯುತ್ತಿದ್ದವು ಅಂತ ಹೇಳ್ತಾರೆ. ನಿರಂತರ ಮಳೆ ಸರುವುಗಳಿಗೆ ಪರ್ವತ ಅದೃಶ್ಯವಾದಂತೆ ಬಹಳಷ್ಟು ಸರು ಮಳೆಗಾಲದಾಗ ಇದು ಕಾಣ್ತಿದೆ. ಜಡಿಮಳೆ ಯಾವಾಗ ಶುರು ಆಗ್ತಿಲ್ಲ, ಆಷಾಢ ಮಾಸ ಬರ್ತಿದೆಯಲ್ಲ, ಆಷಾಢದ ಮಳೆಗಳು, ಅದರ ಹಿಂದಿನ ಮಳೆಗಳು ಏನು ಬರ್ತಾವಲ್ಲ, ಜಡಿಮಳೆಗಳಂತ ಕರಿತೇವೆ ನಾವು. ಆ ಜಡಿಮಳೆಗಳು ಸುರಿಯುವಾಗ ಮುಂದಿದ್ದಂಥ ಪರ್ವತಗಳು ಸಹಿತ ಕಣ್ಣಿಗೆ ಕಾಣುವುದಿಲ್ಲ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಣಿಸುವಂಥ ದೃಶ್ಯ. ಆ ರೀತಿಯಾಗಿ ಇವ್ರೇನು ಮಾಡ್ತೀವಿ ಅಂದ್ರೆ ಬಾಣಗಳನ್ನು ಸುರಿಸುತ್ತಾ ಬಂದರು. ಅದು ಬಾಣ ಹೆಂಗೆ ಸುರಿತಿದ್ದಲ್ಲ, ಮುಂದಿಂದ ಏನೂ ಕಾಣಿಸ್ತಿದ್ದಿಲ್ಲ, ಜಡಿಮಳೆಗತ್ತೆ ಬಂದಿತ್ತು. ಬಾಣಮಳೆಯಲ್ಲಿ ಅದೃಶ್ಯನಾದ ಹನುಮ ಅಂತ ಅದ್ರಾಗ ಇವನು ಕಾಣ್ದಂಗಾದ. ನಿರಭ್ರ ಆಕಾಶದಲ್ಲಿ ಹಾರಾಡಿ ಹನುಮ, ಅದೇನು ಬಾಣಗಳಿಂದೇನು ತುಂಬಿತ್ತಲ್ಲ, ಆ ಒಂದು ವಾತಾವರಣದಿಂದ ಇವ ಹೊರಗೆ ಬಂದುಬಿಡ್ತಾನೆ. ನಿರರ್ಥಕಗೊಳಿಸಿದ ವೈರಿಗಳ ವೇಗದ ರಥಬಾಣಗಳನ್ನು ಏನು ಅವನ ವಿರುದ್ಧ ಅವನಿಗೆ ಹೊಡೆಯಲಿಕ್ಕೆ ಏನು ಬರ್ತಿದ್ವಲ್ಲ ಅವನು ಎಲ್ಲನೂ ನಿರರ್ಥಕಗೊಳಿಸ್ತಾನೆ. ಅವು ಯಾವುವು ಅವನು ಹೊಡೆಯೋದ್ರಲ್ಲಿ ಸಫಲತೆ ಹೊಂದುವುದಿಲ್ಲ. ಆ ಒಂದು ಬಾಣಗಳ ಮಳೆಯ ಮಧ್ಯದಲ್ಲೇ ಅವನೇನು ಮಾಡ್ತಾನೆ, ಅವುಗಳಕ್ಕಿಂತ ಮೇಲೆ ಎತ್ತರಕ್ಕೆ ನೆಗಿತಾನೆ. ಆಕಾಶದಲ್ಲಿ ಕಾಮನ ಬಿಲ್ಲಿನೊಂದಿಗೆ ಆಟವಾಡಿದಂತೆ ಹನುಮ ವೈರಿಗಳೊಂದಿಗೆ ಆಡಿದ ಮುಪ್ಪನ್ನು ಮುಚ್ಚಾಲೆ. ಅವರು ಬಾಣ ಬಿಡ್ತಿದ್ರು, ನೇರವಾಗಿ ಆಕಾಶಕ್ಕೆ ಜಿಗಿತಿದ್ದ. ಅವ್ರ ಬಾಣಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಜಿಗಿತಿದ್ದ. ಏನೋ ಕಾಮನ ಬಿಲ್ಲು ಆಕಾಶದಲ್ಲಿ ಯಾವ ರೀತಿ ಆಟ ಆಡ್ತದೆ, ಒಂದ್ಸಲ ಕಾಣಿಸ್ತದೆ, ಒಂದ್ಸಲ ಹೋಗ್ತದೆ, ಒಂದ್ಸಲ ಬರ್ತದೆ. ಹಂಗೆ ಇವನೇನು ಮಾಡ್ತಾನೆ, ಅವರ ಬಾಣಗಳೊಂದಿಗೆ ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಿರ್ತಾನೆ. ಭಯಂಕರ ಗರ್ಜನೆದಿ ಹೆದರಿಸುತ್ತಾ ರಾಕ್ಷಸರ ಮಹಾ ಸೈನ್ಯದ ಮೇಲೆ ಅಪ್ಪಳಿಸಿದ. ಅಷ್ಟೇ ಅಲ್ಲ, ಮ್ಯಾಗ ಎತ್ತರಕ್ಕೆ ಹೋಗಿ ಒಮ್ಮೆಲೆ ಭಾರಿ ಪ್ರಮಾಣದಲ್ಲಿ ಗರ್ಜಿಸುತ್ತಾ ಈ ಸೈನ್ಯ ಏನಿತ್ತಲ್ಲ, ರಾಕ್ಷಸ ಸೈನ್ಯ, ಆ ಸೈನ್ಯದ ಮೇಲೆ ಅಪ್ಪಳಿಸ್ತಾನೆ ಹನುಮ. ಕೊಂದನು ಹನುಮ, ಅವರನ್ನು ಅಪ್ಪಳಿಸಿ ಕೊಂದ. ಕೆಲವರನ್ನು ಅಂಗೈಯಿಂದ ಹೊಡೆದು ಕೊಂದ, ಕೆಲವರನ್ನು ಪಾದದಿಂದ ಒದ್ದು ಹೊಡೆದು ಕೊಂದ, ಕೆಲವರನ್ನು ಮುಷ್ಟಿಯಿಂದ ಹೊಡೆದು ಕೊಂದ, ಇನ್ನು ಕೆಲವರನ್ನು ಊರಿನಿಂದ, ಹೇಗೆ ಶಿವಾಜಿ ತನ್ನ ವೈರಿಯನ್ನು ಊರಿನಿಂದ ಸಾಯಿಸ್ತಾನಲ್ಲ, ಹಂಗೆ ಮುಂದೆ ಬಂದವರು ತನ್ನ ಉಗುರಿನಿಂದ ಏನು ಮಾಡಿದ, ಕೊಂದವ. ಹೊಸಕಿದ ಹನುಮ ಕೆಲವರನ್ನು ಎದೆಯಿಂದನೂ ಅವರು ಕೆಲವು ಮಂದಿ ದೂಕಿ ಕೊಂದ. ತನ್ನ ತೊಡೆಗಳಿಂದ ಒದ್ದು ಕೊಂದ. ಕೆಲವರು ಬಿಟ್ಟರು ನೆಲಕ್ಕೆ ಬಿದ್ದು ಪ್ರಾಣ. ಇವನು ಹೊಡೆತಕ್ಕ ನೆಲದ ಮೇಲೆ ಅಪ್ಪಳಿಸಿ ಬಿದ್ದು ಬಹಳಷ್ಟು ಜನ ರಾಕ್ಷಸರು ಪ್ರಾಣವನ್ನು ಬಿಟ್ಟರು. ಈಗ ನೋಡಿ, ಅವರು ಪ್ರತಿಯೊಂದು ಅವನ ಅಂಗವನ್ನು ಆಯುಧವನ್ನಾಗಿ ಬಳಸಿದ್ದಾನೆ. ನಾವು ಸೂಕ್ಷ್ಮವಾಗಿ ಇಲ್ಲಿ ಚೈನಾದಲ್ಲಿ ಬೆಳೆದಂಥ ಒಂದು ಮಾರ್ಷಲ್ ಆರ್ಟ್ ಏನಿದೆಯಲ್ಲ, ಅದು ಪೂರ್ವದಲ್ಲಿ ನಮ್ಮದು, ಭಾರತದಲ್ಲಿ, ಅದು ಭಾರತ ಮೂಲದ್ದು. ಈ ಕಡೆಯಿಂದ ಹೋದಂಥ ಕಲೆಗಳು ನಮಗೊಂದು ಹೊಳೆ ರಿಗೇನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಟ್ ಅಲ್ಲೆಲ್ಲ ಅದನ್ನು ಸಾಕಷ್ಟು ಅಲ್ಲಿ ನೋಡಿ, ಕರಾಟೆಯಲ್ಲಿ ಆಗಲಿ ಕುಂಕುದಲ್ಲಿ ಆಗಲಿ ಅವರು ಬಳಸೋದು ಏನಪ್ಪ ಅಂದ್ರೆ ಶರೀರದ ಅಂಗಗಳನ್ನು ಆಯುಧಗಳನ್ನಾಗಿ ಪಾದವನ್ನು ಬೆಳೆಸ್ತಾರೆ, ತೊಡೆನೂ ಬೆಳೆಸ್ತಾರೆ, ಮೊಣಕಾಲನ್ನು ಆಯುಧವನ್ನಾಗಿ ಹೊಡಿತಾರೆ, ಮೊಣಕೈ ಇದನ್ನು ಮೂಳೆಯನ್ನು ಆಯುಧವಾಗಿ ಹೊಡಿತಾರೆ, ಬೆರಳುಗಳನ್ನು ಆಯುಧವಾಗಿ ಹೊಡಿತಾರೆ, ತಮ್ಮ ಬುಡಿಯನ್ನು ಆಯುಧವಾಗಿ ಹೊಡಿತಾರೆ. ಪ್ರತಿಯೊಂದು ಅಂಗವನ್ನು ಕೂಡ ಅವರು ಆಯುಧವನ್ನಾಗಿ ಬಳಸ್ತಾರೆ. ಇಲ್ಲಿ ಹನುಮ ಕೂಡ ಹಾಗೆ ಮಾಡ್ತಾನೆ, ತನ್ನ ಅಂಗಾಂಗಗಳನ್ನೇ ಆಯುಧಗಳನ್ನಾಗಿ ಬಳಸಿ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ನೆಲಕುರುಳಿ ಸಾಯುವ ರಾಕ್ಷಸರ ಕಂಡು ಎಲ್ಲ ದೇಶಗಳತ್ತ ಚದುರಿ ಓಡಿದರು ಸೈನಿಕರು. ಏನೇ ಹೆಣದ ರಾಶಿ ಬೆಳ್ಳಾಕತ್ತೋ ಅಂಜಿ ಕೆಲವೊಂದು ಮಂದಿ ಸೈನಿಕರು ಏನು ಮಾಡಿಬಿಡ್ತಾರೆ, ರಾಕ್ಷಸ ಸೈನಿಕರು ದಿಕ್ಕಾಪಾಲಾಗಿ ಓಡಾಕಿಟ್ಟಿದ್ದಾರೆ. ಎತ್ತ ನೋಡಿದತ್ತ ಆನೆ ಕುದುರೆ ರಾಕ್ಷಸರೇನಗಳು.
ನೋಡ್ತಾ ಎಲ್ಲೆಲ್ಲಿ ನೋಡ್ತೆ ಅಲ್ಲೆಲ್ಲ ರಾಶಿ, ಕುದುರೆ ಹೆಣಗಳ ರಾಶಿ, ಕುದುರೆ ಹೆಣಗಳ ರಾಶಿ, ರಾಕ್ಷಸರ ಹೆಣಗಳ ರಾಶಿ, ಮುರಿದು ಬಿದ್ದ ಧ್ವಜ ಪತಾಕೆಗಳ ಆಸನ ರಾಶಿಗಳು, ರಥಗಳನ್ನು ಮುರಿದು ಬಿದ್ದಿದ್ದು, ಅವುಗಳದ ಅಲ್ಲೆಲ್ಲನ ರಾಶಿಯಾಗಿ ಬಿದ್ದಿದ್ದೆವು, ಅವುಗಳು ಹತ್ತಂಥ ಧ್ವಜಗಳ ಕೈತ ರಾಶಿಯಾಗಿ ಬಿದ್ದಿದ್ದೆವು. ಎತ್ತ ನೋಡ್ತಿ ಎತ್ತೆಲ್ಲ ಏನಾಯ್ತು, ನಾಶದ ಕಾಣಿಸ್ತಾ ಇತ್ತು, ದೃಶ್ಯನೇ ಕಾಣಿಸ್ತಾ ಇತ್ತು. ದಾರಿಯಲ್ಲಿ ಹರಿಯುತ್ತಾ ರಕ್ತದ ಹೊಳೆ, ಏನು ಬಿದ್ದು ಸತ್ತಿರ್ತಲ್ಲ ಅವ್ರದ್ದೆಲ್ಲ ರಕ್ತ ಒಂದು ಕಡೆ ಸೇರಿಕೊಂಡು ಅದು ಹೊಳೆಯಾಗಿ ಹರಿತಿತ್ತು. ಎಲ್ಲ ಕಡೆ ರೋದನೆ, ಕಿರುಚಾಟ ಪ್ರತಿಧ್ವನಿಸಿತ್ತು ಲಂಕೆ. ಇನ್ನು ಕೆಲವೊಂದು ಪೆಟ್ಟು ತಿಂದು ಒದರ್ತಿರ್ತಾರೆ, ನರಳುತ್ತಿರ್ತಾರೆ. ಆ ಒಂದು ನರಳಾಟ ಒದರಿಕೆಯಿಂದ ಇಡೀ ಲಂಕೆ ತುಂಬ ಪ್ರತಿಧ್ವನಿ ಆಗ್ತದೆ. ಪ್ರತಿಧ್ವನಿಸಿತ್ತು ಲಂಕೆ. ಯುದ್ಧದಾಹಿ ಹನುಮ ಕೊಂದು ಭಯಾನಕ ರಾಕ್ಷಸರನ್ನು, ಯುದ್ಧದಾಹಿ ವಾರ್ ಮಾಂಗರ್ ಅಂತ ಕೇಳ್ತೀವಿ. ಅವನು ವಾರ್ ಮಾಂಗರನ್ನ ದೌಡ್ ಯುದ್ಧ ಬಾ ಅಂತ ಶೆಡ್ ಹೊಡೆದು ನಿಲ್ತಿದ್ದ. ಈಗ ನೋಡ್ತಿರ್ತಾರೆ, ಈಗಿನ ಸಂದರ್ಭದಲ್ಲಿ ಕೆಲವೊಂದು ದೇಶಗಳು ವಾರ್ ಮಾಂಗರ್, ಭಾರತ ಹತ್ರ ಬರೋದಿಲ್ಲ. ಅಮೇರಿಕಾ ವಾರ್ ಮಾಂಗರ್, ಇಸ್ರೇಲ್ ವಾರ್ ಮಾಂಗರ್, ಚೈನಾ ವಾರ್ ಮಾಂಗರ್, ಕೆಲವೊಂದು ರಾಷ್ಟ್ರಗಳು ವಾರ್ ಮಾಂಗರ್, ಯುದ್ಧ ಬೇಕಂತ ನಿಲ್ತಾರೆ. ಹನುಮ ಕೂಡ ತನ್ನ ಒಂದು ಇದನ್ನು ಮಾಡಿಸಲು ಉದ್ದೇಶವನ್ನು ಪೂರೈಸಿಕೊಳ್ಳೋದಕ್ಕೆ ಕೆಲವೊಂದು ಸಾಧನೆ ಮಾಡಿ ಇವರಿಗೆ ಶಿಕ್ಷೆ ಕೊಟ್ಟು ಹೋಗ್ಬೇಕಂತ ಏನು ತೀರ್ಮಾನ ಮಾಡಿರ್ತಲ್ಲ, ಆ ಪ್ರಕಾರ ತನ್ನ ಹಿಡಿಯಲು ಬಂದಂಥ, ತನ್ನ ಸಂವರಿಸಲು ಬಂದಂಥ ಈ ರಾಕ್ಷಸ ವೀರರನ್ನು ಶವ ಮಾಡ್ತಿರ್ತಾನೆ. ಯುದ್ಧದಾಹಿ ಹನುಮ ಕೊಂದು ಭಯಾನಕ ರಾಕ್ಷಸರನ್ನು ಮತ್ತೆ ನಿಂತನು ಯುದ್ಧಕ್ಕಾಗಿ ಕಮಾನ ದ್ವಾರ ಬಳಿ. ಅದು ಸೆಂಟ್ರ್ ಕಮಾನ ಏನಿರ್ತದಲ್ಲ ದ್ವಾರ, ಆ ದ್ವಾರದ ಬಳಿ ಬಂದು ಇವನ್ನೆಲ್ಲ ಸಂಹಾರ ಮಾಡಿ ನಿಲ್ತಾನೆ. ಮಹಾವಾನರನಿಂದ ಹತನಾದ ಮಂತ್ರಿ ಪುತ್ರರ ಬಗ್ಗೆ ಚಕಾರವೆತ್ತಲಿಲ್ಲ ಉತ್ತಮ ಮತಿ ರಾವಣ. ಮಂತ್ರಿ ಅವ್ರದ್ದು ಅದ್ರಾಗನ ಸೈನ್ಯದಾಗ ಅವರೆಲ್ಲ 7 ಮಂದಿ ಸತ್ತು ಹೋಗಿರ್ತಾರೆ. ಅದರ ಬಗ್ಗೆ ಚಕಾರತ್ತಲಿಲ್ಲ. ಅವ್ನು ಗೊತ್ತಾಗ್ತಿದೆ, ಹೋದವರೆಲ್ಲ ಸತ್ತ ಬರಾಕತ್ತಾರ, ಇನ್ನೇನು ಮಾಡ್ಬೇಕಂಥೇಳಿ ಏನೂ ಮಾತಾಡೋಲ್ಲ, ಸ್ವಾಂತನೂ ಹೇಳಕ್ಕೆ ಹೋಗೋಲ್ಲ, ಏನೂ ಹೇಳೋಲ್ಲ. ವಿರೂಪಾಕ್ಷ, ಯುಪಾಕ್ಷ, ದುರ್ಧರ, ಪ್ರಘಸ, ಭಾಸ್ಕರ, ನಿಪುಣ ಶೂರ ಪಂಚದಂಡನಾಯಕರನ್ನು ಕರೀತಾನೆ. 5 ದಂಡನಾಯಕರನ್ನು ಕರೀತಾನೆ. ಬಂಧಿಸಲು ಹನುಮಾನನ ವಾಯುವೇಗದ ಯುದ್ಧಕ್ಕೆ ಹೊರಟರು ದಶಗ್ರೀವನ ಆಜ್ಞೆಯಂತೆ. ಈ 5 ಮಂದಿಗೆ ಇವರು ಮಹಾಪರಾಕ್ರಮಿಗಳನ್ನು ಆಜ್ಞೆ ಮಾಡ್ತಾನೆ, ಹೋಗ್ರಿ ವಾನನ್ನು ಹಿಡ್ಕೊಂಡು ಬರ್ರಿ ಅಂತ ಹೇಳಿದಾಗ ಅವರು ಹನುಮಾನನ್ನು ಹಿಡಿಯಲು ರಾವಣನ ಆಜ್ಞೆಯಂತೆ ಹೊರಡ್ತಾರೆ. ಇನ್ನು ಅವರ ಜೊತೆಗೆ ಹನುಮಾನನ ಯುದ್ಧ ಹೇಗೆ ನಡೀತಿದೆ, ಅವರು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೋ ಇಲ್ಲೋ, ಮತ್ತೇನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.